ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ತುಂಬ ದಿವಸ ಆಯಿತು, ನಂಗೆ ಗೊತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತಿಂದ ಕಂಟಿನ್ಯೂಸ್ಲಿ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ಸ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಕಮೆಂಟ್ಸ್ ಅಂದರೆ ಏನು? ಕಮೆಂಟ್ಸ್ ಅಂದಿದ ತಕ್ಷಣ ನಿಮ್ಗೆ ನೆನಪಾಗೋದು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು. ಹಾಕೊಂಡು ಟಪ ಅಂತ ಕಮೆಂಟ್ ಬರೀತಾನೆ ಇರೋದು. ನೆಗೆಟಿವ್ ಕಮೆಂಟು, ಪಾಸಿಟಿವ್ ಕಮೆಂಟ್, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂಗೆ ಕಮೆಂಟ್ ಬರಬೇಕು, ನಾನು ಕಮೆಂಟ್ ಬರಿತಾನೇ ಇರ್ತೀನಿ. ಬಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಪೈಥಾನಲ್ಲಿ ಕಮೆಂಟ್ ಅಂದರೆ ಅದಲ್ಲ. ಕಮೆಂಟ್ ಅಂದರೆ ಒಂದು ಪ್ರೋಗ್ರಾಮ್ ಏನು ಮಾಡ್ತಿದೆಯಾ ಅಂತ ಮೆನ್ಷನ್ ಮಾಡೋದೇ ಕಮೆಂಟ್. ಫಾರ್ ಎಕ್ಸಾಂಪಲ್ ಟೈಟಲ್ ಬರೆಯೋದು. ಈಗ ನಾವು ಓದ್ ವಿಡಿಯೋದಲ್ಲಿ ಒಂದು ಜೋಕ್ ಕ್ರಿಯೇಟ್ ಮಾಡಿದ್ವಿ. ಇಂಪೋರ್ಟು ಪೈ ಜೋಕ್ಸು, ಇದರಿಂದ ಒಂದು ಜೋಕ್ ಕ್ರಿಯೇಟ್ ಆಗುತ್ತೆ. ನೋಡ್ಕೊಂಡೇ ಬಿಡೋಣ ವರ್ಕ್ ಆಗ್ತಿದೆಯಲ್ಲ ಅಂತ, ಯಾರಿಗೆ ಗೊತ್ತು. ನೋಡಿ, ರನ್ ಮಾಡಿದ ತಕ್ಷಣ ಒಂದು ಜೋಕು ಕ್ರಿಯೇಟ್ ಆಯಿತು. ಇದೇನು ಮಾಡ್ತಿದ್ದೆ, ಒಂದು ಜೋಕ್ ಕ್ರಿಯೇಟ್ ಮಾಡ್ತಿದ್ದೆ. ಅದು ನನಗೆ ಗೊತ್ತು, ನಿಮಗೆ ಗೊತ್ತು, ಯಾಕಂದರೆ ನಾವು ವೀಡಿಯೋಸ್ನ ನೋಡಿದ್ದೀವಿ. ಇದು ನಾವೇ ಕ್ರಿಯೇಟ್ ಮಾಡಿರೋದ್ರಿಂದ ನಮಗೆ ಗೊತ್ತು. ಅದೇ ಈಗ ನಿಮ್ಮ ಫ್ರೆಂಡ್ ಬಂದ್ಬಿಟ್ಟು ಇದನ್ನ ಪ್ರೋಗ್ರಾಮ್ನ ನೋಡ್ದ, ಅವನಿಗೆ ಏನೂ ಅರ್ಥ ಆಗಲ್ಲ, ಸ್ಟಾರ್ಟ್ ಕೊಡೋದು ಅರ್ಥ ಆಗಲ್ಲ ಅಂತ ನಮ್ಗೆ ಗೊತ್ತು. ಸೊ ಅವನಿಗೂ ಅರ್ಥ ಮಾಡಬೇಕಂದ್ರೆ ಅದಕ್ಕೊಂದು ಟೈಟಲ್ ಇರಬೇಕು, ಮೇಲೊಂದು ಹೆಡ್ಲೈನ್. ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಅ ಜೋಕ್ ಕ್ರಿಯೇಟರ್. ಈ ರೀತಿ ಒಂದು ಹೆಡ್ಲೈನ್ ಇಲ್ಲ ಟೈಟಲ್ ಇದ್ದರೆ, ಈ ಪ್ರೋಗ್ರಾಮು ಒಂದು ಜೋಕ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಅವನಿಗೂ ಗೊತ್ತಾಗುತ್ತೆ. ಬಟ್ ನಾವು ಈ ರೀತಿ ಬರೆದ್ಬಿಟ್ಟು ಪ್ರೋಗ್ರಾಮ್ನ ರನ್ ಮಾಡಿದ್ರೆ ಏನಾಗುತ್ತೆ? ಈ ರೀತಿ ಎರರ್ ತೋರಿಸುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ ಕಮೆಂಟ್ನ ಮಾಡೋದು. ಸೊ ಈ ಲೈನ್ನ ನಾವು ಕಮೆಂಟ್ ಮಾಡಿಬಿಟ್ರೆ ಪೈಥಾನ್ ಏನು ಮಾಡುತ್ತೆ, ಆ ಲೈನ್ನ ಎಕ್ಸಿಕ್ಯೂಟ್ ಮಾಡಲ್ಲ, ಅದನ್ನು ಬಿಟ್ಬಿಡುತ್ತೆ. ಅದು ಬಿಟ್ಬಿಟ್ಟು ಬೇರೆ ಲೈನ್ಗಳನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ನೋಡೋಣ ಯಾವ ರೀತಿ ಅಂತ. ಜಸ್ಟ್ ನೀವು ಆ ಲೈನ್ನ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಮತ್ತು ಫಾರ್ವರ್ಡ್ ಸ್ಲ್ಯಾಶ್ನ ಟೈಪ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಕಮೆಂಟ್ ಆಗುತ್ತೆ. ನೋಡಿ, ಫಸ್ಟಲ್ಲಿ ನಿಮಗೆ ಆ್ಯಶ್ ಬಂದಿದ್ದಿಲ್ಲ, ಅದ್ರ ಮುಂದೆ ಏನೇ ಬರೆದ್ರು ಕಮೆಂಟಾಗಿ ಕ್ರಿಯೇಟ್ ಆಗುತ್ತೆ. ಇವಾಗ ನೀವು ಪ್ರೋಗ್ರಾಮ್ನ ರನ್ ಮಾಡ್ಬಿಟ್ಟು ನೋಡಿ. ನೋಡಿ, ಇವಾಗ ಪ್ರೋಗ್ರಾಮ್ ರನ್ ಆಯಿತು. ಇಲ್ಲಿ ನೋಡ್ಬೋದು ಒಂದು ಜೋಕು ಕ್ರಿಯೇಟ್ ಆಗಿದೆ. ಈ ಲೈನು ಎಕ್ಸಿಕ್ಯೂಟ್ ಆಗಿಲ್ಲ. ನೋಡಿ, ಬೇಕಾದರೆ ಇಲ್ಲೊಂದು ಲೈಟ್ ಗ್ರೇ ಕಲರ್ ಆಗಿದೆ ಈ ಲೈನು, ಅದಕ್ಕೋಸ್ಕರ ಈ ಲೈನು ಎಕ್ಸಿಕ್ಯೂಟ್ ಆಗಿಲ್ಲ. ಈ 3 ಲೈನ್ ಮಾತ್ರ ಎಕ್ಸಿಕ್ಯೂಟ್ ಆಗಿದೆ. ಅಕಸ್ಮಾತ್ ಇದು ಅನ್ಕಮೆಂಟ್ ಆಗಿದ್ದರೆ ನೋಡಿ, ನೀವು ಅನ್ಕಮೆಂಟ್ ಮಾಡಬೇಕು ಅನ್ನೋ ಸೇಮ್ ಕಂಟ್ರೋಲ್ ಮತ್ತು ಫಾರ್ವರ್ಡ್ ಸ್ಲ್ಯಾಶ್ ಹೊಟ್ಬಿಟ್ರೆ ಅದು ಅನ್ಕಮೆಂಟ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನಿಮಗೆ 6 ಎರರ್ ತೋರಿಸ್ತಾ ಇದೆ. ರನ್ ಮಾಡಿದ್ರೆ ಏನಾಗುತ್ತೆ? ಎರರ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಮೆಂಟ್ನ ಕ್ರಿಯೇಟ್ ಮಾಡ್ತೀವಿ. ಈ ರೀತಿ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಫಾರ್ವರ್ಡ್ ಸ್ಲ್ಯಾಶ್ ಒತ್ತಿದ ತಕ್ಷಣ ಅದು ಕಮೆಂಟಾಗಿ ಕ್ರಿಯೇಟ್ ಆಗುತ್ತೆ. ಈಗ ರನ್ ಮಾಡಿ ನೋಡಿ. ಇವಾಗ ಕ್ರಿಯೇಟ್ ಆಯಿತು. ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, ಈ ಕಮೆಂಟು ಜಾಸ್ತಿ ಎಲ್ಲೂ ಯೂಸ್ ಆಗಲ್ಲ ಅಂತ. ಬಟ್ ಯು ಆರ್ ರಾಂಗ್ ಗೈಸ್. ಈ ಕಮೆಂಟ್ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೂಡ ಈ ಕಮೆಂಟ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಅವ್ರು ಕ್ರಿಯೇಟ್ ಮಾಡಿರೋ ಪ್ರೋಗ್ರಾಮು ಅವ್ರು ಆದಮೇಲೆ ಬೇರೆಯವ್ರು ಬರ್ತಾರಲ್ಲ, ಅವ್ರಿಗೂ ಆ ಪ್ರೋಗ್ರಾಮ್ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಆ ಕಮೆಂಟ್ನ ಯೂಸ್ ಮಾಡ್ತಾರೆ. ಈವನ್ ChatGPT ಕೂಡ ನೀವು ಏನಾದ್ರು ಒಂದು ಕೋಡ್ ಕೇಳಿದ್ರೆ ಅದು ಕಮೆಂಟ್ನ ಆ್ಯಡ್ ಮಾಡಿಬಿಟ್ಟೆ ನಿಮಗೆ ಪ್ರೋಗ್ರಾಮ್ನ ಮೆನ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡೇ ಬಿಡೋಣ. ನಾನು ಕ್ರೋಮಲ್ಲಿ ನೋಡಿ, ರೈಟ್ ಎ ಸ್ಮಾಲ್ ಜೋಕ್ ಕ್ರಿಯೇಟರ್ ಪ್ರೋಗ್ರಾಮ್ ಇನ್ ಪೈಥಾನ್ ಅಂತ ನಾನು ಟೈಪ್ ಮಾಡಿ ಕಳಿಸಿದೆ. ಅದು ನಮಗೆ ಪೈಥಾನಲ್ಲಿ ಒಂದು ಜೋಕ್ ಕ್ರಿಯೇಟರ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ನೀವು ನೋಡ್ಬೋದು, ಒಂದು ಜೋಕ್ ಕ್ರಿಯೇಟರ್ನ ಕ್ರಿಯೇಟ್ ಮಾಡಿದೆ. ಬಟ್ ಇಲ್ಲಿ ಲಾಸ್ಟಲ್ಲಿ ನೀವು ನೋಡ್ಬೋದು ಆ್ಯಶ್ ಪಕ್ಕ ಒಂದು ಜನರೇಟ್ ಆ್ಯಂಡ್ ಪ್ರಿಂಟರ್ ರ್ಯಾಂಡಮ್ ಜೋಕ್ ಅಂತ ಒಂದು ಕಮೆಂಟ್ ಆ್ಯಡ್ ಮಾಡಿದೆ. ಮೀನ್ಸ್ ಈ ಲೈನ್ ಏನು ಮಾಡುತ್ತೆ ಅಂದರೆ, ಒಂದು ಜೋಕ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಪ್ರಿಂಟ್ ಮಾಡ್ತಿದೆ ಅಂತ ChatGPT ನಮಗೆ ಹೇಳ್ತಾ ಇದೆ. ನೋಡೋರಲ್ಲ, ChatGPT ಕೂಡ ಕಮೆಂಟ್ನ ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಕಮೆಂಟು ತುಂಬ ಮೋಸ್ಟ್ ಇಂಪಾರ್ಟೆಂಟು. ಇನ್ನೂ ನಿಮ್ಗೆ ನೀಟಾಗಿ ಅರ್ಥ ಆಗೋಕ್ಕೋಸ್ಕರ ನಾನೊಂದು ಜಾವಾ ಸ್ಕ್ರಿಪ್ಟಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿದ್ದೀನಿ, ಅದರಲ್ಲಿ ಕೂಡ ತುಂಬ ಕಮೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಅದು ನಿಮಗೆ ತೋರಿಸ್ತೀನಿ. ಆ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದರೆ ಅದು ಜಾವಾ ಸ್ಕ್ರಿಪ್ಟು. ನೀವು ಪೈಥಾನ್ ಫಸ್ಟ್ ಕಲಿಯಿರಿ, ಆಮೇಲೆ ನಾನು ನಿಮಗೆ ಜಾವಾ ಸ್ಕ್ರಿಪ್ಟ್ನ ಹೇಳ್ಕೊಡ್ತೀನಿ. ಅದೇನು ಮಾಡ್ತಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದೊಂದು ಜಾವಾ ಸ್ಕ್ರಿಪ್ಟ್ ಪ್ರೋಗ್ರಾಮು. ಇದು ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಬಿಟ್ಬಿಡಿ, ಇದು ಎಲ್ಲ ಜಾವಾ ಸ್ಕ್ರಿಪ್ಟು. ಇಲ್ಲಿ ನಾನು ಬರ್ತಿದ್ದೀನಿ ನೋಡಿ, ಜಾವಾ ಸ್ಕ್ರಿಪ್ಟಲ್ಲಿ ಡಬಲ್ ಸ್ಲ್ಯಾಶ್ ಬರ್ಬಿಟ್ಟು ಕಮೆಂಟ್ನ ಯೂಸ್ ಮಾಡ್ತೀವಿ. ನಾವು ಪೈಥಾನಲ್ಲಿ ಆ್ಯಶ್ ಯೂಸ್ ಮಾಡ್ಬಿಟ್ಟು ಬರೀತಿದ್ವಲ್ಲ, ಇದರಲ್ಲಿ ಡಬಲ್ ಸ್ಲ್ಯಾಶ್. ಒಂದೊಂದು ಪ್ರೋಗ್ರಾಮಲ್ಲಿ ಒಂದೊಂದು ಥರ ಬರುತ್ತೆ. ಅದು ಬಿಟ್ಟಾಗಿ ಇಲ್ಲಿ ಪ್ರೊಟೆಕ್ಟೆಡ್ ರೌಟ್ಸ್ ಫ್ರಮ್ ದ ಟೋಕನ್ ಬೇಸ್ ಅಂತ, ಟೋಕನಿಂದ ನಾವು ಒಂದು ರೋಟ್ನ ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಅಂದ್ಬಿಟ್ಟು ಈ ಪ್ರೋಗ್ರಾಮ್ನ ಹೇಳ್ತಾ ಇದೆ. ಅದು ನಮಗೆ ನಾರ್ಮಲಿ ಇದಿಲ್ಲ ಅಂದರೆ ನನಗೆ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಕಮೆಂಟ್ನ ಆ್ಯಡ್ ಮಾಡಿದ್ದೀನಿ. ಇದರಿಂದ ಏನು ಗೊತ್ತಾಗ್ತಿತ್ತು ನನಗೆ ಈಸಿಯಾಗಿ, ಇದೇನು ಮಾಡ್ತಿದ್ದೆ ಅಂತ ನಾನು ಕ್ಲಿಯರ್ಗೆ ಒಂದೇ ಲೈನಲ್ಲಿ ನಂಗೆ ಗೊತ್ತಾಗ್ತಿತ್ತು. ಇಲ್ಲಾಂದರೆ ನಾನು ಫುಲ್ ಪ್ರೋಗ್ರಾಮ್ನ ರೀಡ್ ಮಾಡಬೇಕಾಗ್ತಿತ್ತು. ಸೊ ಇನ್ನೊಂದು ಪ್ರೋಗ್ರಾಮ್ ಬರ್ತಿದ್ದೀನಿ, ಇನ್ನೊಂದು ಫಂಕ್ಷನ್ ಇದೆ. ಫಂಕ್ಷನ್ ಅಂದರೆ ಅರ್ಥ ಆಗಲ್ಲ ಬಿಟ್ಬಿಡಿ. ಇನ್ನೊಂದು ಪ್ರೋಗ್ರಾಮ್ ಇದೆ. ಇದೇನು ಮಾಡ್ತಿದೆ ಅಂದರೆ ಅಡ್ಮಿನ್ ಆಕ್ಸೆಸ್. ಇದೇನು ಮಾಡ್ತಿದೆ, ಅಡ್ಮಿನಿಗೆ ಮಾತ್ರ ಆಕ್ಸೆಸ್ ಕೊಡ್ತಿದೆ, ನಾರ್ಮಲ್ ಯೂಸರಿಗೆ ಆಕ್ಸೆಸ್ ಕೊಡೋದು. ಅದು ಅವ್ನು ಯೂಸರ್ ಅಡ್ಮಿನ್ ಆಗಿರೋ ಮಾತ್ರ ಆ ಪೇಜ್ನ ಆಕ್ಸೆಸ್ ಕೊಡ್ತಿದೆ. ಈ ರೀತಿನ ಒಂದು ಪ್ರೋಗ್ರಾಮ್ನು ಮೆನ್ಷನ್ ಮಾಡುತ್ತಿದೆ. ಇದು ಹೆಂಗೆ ಗೊತ್ತಾಯ್ತು ನನಗೆ? ಇಲ್ಲೊಂದು ಮೇಲೊಂದು ಕಮೆಂಟ್ ಇತ್ತು, ಇದರಿಂದ ನನಗೆ ಈಸಿಯಾಗಿ ಅರ್ಥ ಆಗ್ಬಿಡ್ತು.
ಈ ರೀತಿ ನಾವು ಕಮೆಂಟ್ನ ಯೂಸ್ ಮಾಡ್ತೀವಿ ಬೇರೆ ಬೇರೆ ಇದಕ್ಕೋಸ್ಕರ. ಈಗ ಕಮೆಂಟಲ್ಲಿ ನಮಗೆ 2 ಟೈಪ್ಸ್ ಆಗುತ್ತೆ, ಒಂದು ಸಿಂಗಲ್ ಲೈನ್ ಕಮೆಂಟ್ಸ್, ಇನ್ನೊಂದು ಮಲ್ಟಿ ಲೈನ್ ಕಮೆಂಟ್ಸ್. ಈಗ ನಾವು ಇಲ್ಲೊಂದು ಕಮೆಂಟ್ ಬರ್ತೀವಲ್ಲ, ಇದು ಸಿಂಗಲ್ ಲೈನ್ ಕಮೆಂಟ್ಸ್. ನಾರ್ಮಲ್ ಆಗಿ ಜಾಸ್ತಿ ಸಿಂಗಲ್ ಲೈನ್ ಕಮೆಂಟ್ಸ್ ಯೂಸ್ ಆಗೋದು, ಮಲ್ಟಿ ಲೈನ್ ಕಮೆಂಟ್ಸ್ ಈಗಿನ ಜನರೇಷನ್ ಯೂಸ್ ಆಗಲ್ಲ, ಯಾಕಂದರೆ ಕೋಡ್ ಎಡಿಟರ್ಗಳು ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಎಲ್ಲರೂ ಸಿಂಗಲ್ ಲೈನ್ ಕಮೆಂಟ್ಸ್ ಯೂಸ್ ಮಾಡ್ತಾರೆ. ಬಟ್ ಇಂಟರ್ವ್ಯೂ ಕ್ವಶನ್ಸ್ ಮೇಲೆ ಮಲ್ಟಿ ಲೈನ್ ಕಮೆಂಟ್ಸ್ ಕೂಡ ನೀವು ಕೇಳ್ತಾರೆ, ಅದಕ್ಕೋಸ್ಕರ ಅದೇನಂತ ತಿಳ್ಕೊಂಡಿರಿ. ಈಗ ಮಲ್ಟಿ ಲೈನ್ ಕಮೆಂಟ್ ಬರಬೇಕಂದ್ರೆ ಫಸ್ಟ್ ಇದನ್ನು ಡಿಲೀಟ್ ಮಾಡ್ಬಿಡೋಣ. ನೀವು ಫಸ್ಟು 3 ಸಿಂಗಲ್ ಕೋಟ್ಸ್ನ ಹಾಕೋಬೇಕಾಗುತ್ತೆ. ಈ ರೀತಿ 1 ಎಲ್ಲೋಯ್ತಿದ್ದು, ಓಕೆ 1 2 3 ಈ ರೀತಿ 3 ಸಿಂಗಲ್ ಕೋಟ್ಸ್ ಹಾಕೊಳ್ಳಿ. ಅದ್ರೊಳಗೆ ನೀವು ಏನೇ ಬರೆದ್ರು ಅದೊಂದು ಕಮೆಂಟಾಗಿ ಕ್ರಿಯೇಟ್ ಆಗುತ್ತೆ. ನೋಡಿ ಬೇಕಾದ್ರೆ ನೀವು ಎಷ್ಟು ಲೈನ್ ಬೇಕಾದ್ರೆ ಬರ್ಕೊಳ್ಳಿ. ಇದೇನಾಯ್ತು, ಇದು ಫುಲ್ಲು ಒಂದು ಕಮೆಂಟಾಗಿ ಕ್ರಿಯೇಟ್ ಆಯಿತು. ಪ್ರೋಗ್ರಾಮ್ನ ರನ್ ಮಾಡ್ಬಿಟ್ಟು ನೋಡೋಣ ರನ್ ಆಗುತ್ತೆ ಇಲ್ಲ ಅಂತ. ನೋಡಿ ಯಾವುದೇ ಎರರ್ ಬರಲಿಲ್ಲ, ಪ್ರೋಗ್ರಾಮ್ ನೀಟಾಗಿ ರನ್ ಆಯಿತು. ಸೊ ನಾವು ಮಲ್ಟಿ ಲೈನ್ ಕಮೆಂಟ್ಸ್ ಬರೀಬೇಕಂದ್ರೆ 3 ಸಿಂಗಲ್ ಕೋರ್ಸ್ ಆದ್ರೂ ಬರಿಬೋದು, 3 ಡಬಲ್ ಕೋರ್ಸ್ ಆದ್ರೂ ಬರ್ಕೊಳ್ಳಿ. ಒಟ್ಟಿನಲ್ಲಿ ಆ ಕೋರ್ಸ್ ಒಳಗೆ ನೀವೇನು ಬರೀತೀರೋ ಅದು ಕಮೆಂಟಾಗಿ ಕ್ರಿಯೇಟ್ ಆಗುತ್ತೆ. ಬಟ್ ಇವಾಗ ಏನು ಮಾಡ್ತಾರೆ, ಮಲ್ಟಿ ಲೈನ್ ಕಮೆಂಟ್ಸ್ ಬರೀಬೇಕಾದ್ರೆ ಈ ರೀತಿ ಯೂಸ್ ಮಾಡಲ್ಲ. ಜಸ್ಟ್ ನಾವು ಏನು ಬರೀಬೇಕಾದ್ರೆ ಅದನ್ನ ಟೈಪ್ ಮಾಡ್ಕೊಳ್ಳಿ, ನೀವು ಎಷ್ಟು ಲೈನ್ ಬೇಕಾದ್ರೆ ಬರ್ಕೊಳ್ಳಿ. ಆಮೇಲೆ ಆ ಎಲ್ಲ ಲೈನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್// ಹೊಡೆದ್ರೆ ಅದು ಫುಲ್ಲು ಲೈನು ಕಮೆಂಟಾಗಿ ಕ್ರಿಯೇಟ್ ಆಗುತ್ತೆ. ಈಗಿನ ಜನ್ರೇಷನ್ ಎಲ್ಲ ಇದೇ ಥರ ಯೂಸ್ ಮಾಡೋದು. ಸೊ ಇದನ್ನು ನೀವು ಪ್ರಾಕ್ಟೀಸ್ ತಗೊಳ್ಳಿ. ಈಗ ಈ ನಿಮ್ಗೆ ನೀಟಾಗಿ ಪ್ರಾಕ್ಟೀಸ್ ಆಗಬೇಕಂದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಓಪನ್ ಮಾಡಿ / ಓದ್ಬಿಟ್ಟು ನಿಮ್ಮ ಕಮೆಂಟ್ ಏನು ಬರಬೇಕು ಆ ಕಮೆಂಟ್ನ ಬರೀರಿ, ನಮ್ಮ ವಿಡಿಯೋ ಹೆಂಗಿದೆ ಅಂತ ಬರೀ, ನಾನು ಮಾಡೋದು ಅರ್ಥ ಆಗ್ತಿದೆಯೋ ಇಲ್ಲ ಅಂತ ನೀವು ನೀಟಾಗಿ ಕಮೆಂಟ್ ಹಾಕಿ. ಒಂದು ನೆನಪಿರಲಿ, ಕಮೆಂಟ್ ಹಾಕ್ಬೇಕಾದ್ರೆ ಅದು ಮುಂದೆ / ಆ್ಯಡ್ ಮಾಡಿ, ಯಾಕಂದರೆ ನಿಮಗೂ ಕೂಡ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಕಮೆಂಟ್ ನಾವು ಕಲ್ತಿದ್ದೀವಿ ಅಂತ. ಐ ಥಿಂಕ್ ನಿಮಗೆ ಕಮೆಂಟು ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ ಅವ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹೇಳಿದ್ದೀನಲ್ಲ / ಹಾಕ್ಬಿಟ್ಟೆ ಕಮೆಂಟ್ ಹಾಕಿ, ಯಾಕಂದರೆ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಕಮೆಂಟ್ ಹಾಕಿ. ಅರ್ಥ ಆಗಲಿಲ್ಲ ಇದ್ರ ಬಗ್ಗೆ ಇನ್ನೊಂದ್ಸಲ ನಾನು ವೀಡಿಯೋ ಮಾಡಾಕ್ತೀನಿ. ಇದೇ ರೀತಿ ಇನ್ನಷ್ಟು ವೀಡಿಯೋ ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಪ್ಲೇಲಿಸ್ಟ್ನ ಯಾರು ಆಕ್ಸೆಸ್ ಮಾಡಿಲ್ಲೋ ಬೇಗ ಆಕ್ಸೆಸ್ ಮಾಡ್ಕೊಳ್ಳಿ. ಇನ್ಮೇಲೆ ಪ್ರತಿದಿನ ಪೈಥಾನ್ದು ಕಂಪ್ಲೀಟ್ ಕೋರ್ಸ್ನ ಒಂದಾದ್ಮೇಲೆ ಒಂದು ವೀಡಿಯೋ ಲಾಂಚ್ ಆಗ್ತಾನೆ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.